ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ JN ಶ್ರೀನಿವಾಸಗೌಡ, ಕರವೇ ಸಿಂಹ ಸೈನ್ಯ ಸಂಘಟನೆಯ ರಾಜ್ಯಾಧ್ಯಕ್ಷ. ಸ್ನೇಹಿತರೆ, ಕರವೇ ಸಿಂಹ ಸೈನ್ಯದ ನಡಿಗೆ ಸ್ವಚ್ಛತೆಯ ಕಡೆಗೆ ಅಭಿಯಾನ 17ನೇ ದಿನ ನಡೀತಾ ಇದೆ. ಸ್ನೇಹಿತರೆ, ವಿಶೇಷವಾದಂಥ ಒಂದು ಮಾತನ್ನು ಹಂಚ್ಕೋಬೇಕಾಗಿದೆ ನಿಮ್ಮ ಜೊತೆ. ಈಗೇನು ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೊರಟಿದೆ, ಅದನ್ನು ವಿರೋಧಿಸಿ ನಾನು ಒಂದು ತಿಂಗಳ ಹಿಂದೆಯೇ ಒಂದು ಕರೆಯನ್ನು ಕೊಟ್ಟಿದ್ದೆ. ಬಿಡದಿಯ ರೈತರು ಯಾವುದೇ ಕಾರಣಕ್ಕೂ ಎದೆಗುಂದೋದು ಬೇಡ, ಕರವೇ ಸಿಂಹ ಸೈನ್ಯ ಸಂಘಟನೆ ನಿಮ್ಮ ಜೊತೆ ಇದೆ, ಶ್ರೀನಿವಾಸಗೌಡರು ನಿಮ್ಮ ಜೊತೆ ಇದ್ದಾರೆ. ಯಾರಾದರೂ ಅಧಿಕಾರಿಗಳಲ್ಲಿ ಬಂದರೆ, ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಿ ಅಲ್ಲಿ ಬಂದು ನಿಮ್ಮ ಭೂಮಿ ಕಸಿದುಕೊಳ್ಳುವಂಥ ಕೆಲಸ ಮಾಡಿದ್ರೆ 10,000 ಪರಕೆ 10,000 ಒನಕೆ ಕೊಡ್ತೀವಿ ಅಂತೇಳಿ, ಜೊತೆಯಲ್ಲಿ ನಾವು ಕೂಡ ನಿಮ್ಮ ಜೊತೆ ಹೋರಾಟಕ್ಕೆ ಬರ್ತೀವಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ. ಇಲ್ಲಿವರೆಗೂ ಯಾರೂ ಕೂಡ ಅಂಥ ಒಂದು ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಇವತ್ತು ಬಿಡದಿಯ ರೈತರು, ಹೋರಾಟಗಾರರು ಅದನ್ನು ನಮ್ಮ ಹೇಳಿಕೆಯನ್ನು ಒಪ್ಪಿ ನಿನ್ನೆ ಅಲ್ಲ ಮೊನ್ನೆ ಅಲ್ಲಿ ಹೋದಂತಹ ಸರ್ವೆ ಮಾಡಲಿಕ್ಕೆ ಹೋದಂಥ ಅಧಿಕಾರಿಗಳನ್ನು ಪರಕೆ ತಗೊಂಡು ಓಡಿಸುವಂಥ ಕೆಲಸ ಆಗಿದೆ. ತಾವೆಲ್ಲರೂ ನೋಡಿದ್ದೀರಿ. ನಿನ್ನೆ ಒನಕೆ ತಗೊಂಡಿದ್ದಾರೆ. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟದ ಥರ ಎಲ್ಲ ಮಹಿಳೆಯರು ಕೂಡ ಒನಕೆ ತಗೊಂಡಿದ್ದಾರೆ. ಖಂಡಿತವಾಗಲೂ ಇದೇ ಬೇಕಾಗಿರುವಂಥದ್ದು. ಇಲ್ಲಾಂದರೆ ಈ ಮಾನಗೆಟ್ಟ ಸರ್ಕಾರಕ್ಕೆ, ಈ ಮಾನಗೆಟ್ಟ ಅಧಿಕಾರಿಗಳಿಗೆ ರೈತರ ಭೂಮಿ ಬಿಟ್ಟರೆ ಬೇರೆ ಏನೂ ಇಲ್ವಾ? ಹಾಗಾಗಿ ನಾನು ಬಿಡದಿ ಭಾಗದ ರೈತರಿಗೆ ನಾನು ವಿಶೇಷವಾಗಿ ಹೇಳ್ತಾ ಇದ್ದೇನೆ, ನೀವು ಯಾವುದೇ ಕಾರಣಕ್ಕೂ ಎದೆಗುಂದಬೇಡಿ. ಕರವೇ ಸಿಂಹ ಸೈನ್ಯ ಸಂಘಟನೆ ನಿಮ್ಮ ಜೊತೆಗಿದೆ. ನಾವು ಕೂಡ ಅತಿ ಶೀಘ್ರದಲ್ಲಿ ಬಿಡದಿಗೆ ಬರುವಂತಹ ಕೆಲಸ ಮಾಡ್ತೀವಿ. ಯಾರಿಗೂ ಎದೆಗುಂದುವಂಥದ್ದು ಬೇಡ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಮಕ್ಕಳಿಗೆ ಸೇರಬೇಕು. ಯಾರಪ್ಪನ ಆಸ್ತಿ ಅಲ್ಲ ಅದು. ವಿಪರ್ಯಾಸ ಇವತ್ತು ನಮ್ಮ ಭೂಮಿಗಾಗಿ ನಾವು ಹೋರಾಟ ಮಾಡುವಂಥ ಸ್ಥಿತಿ ಈ ಸರ್ಕಾರದಿಂದ ನಿರ್ಮಾಣ ಆಗಿದೆ. ಇದು ಇತಿಹಾಸ ಪುಟಗಳಲ್ಲಿ ನಿಂತು ಹೋಗಬೇಕು. ಮತ್ತೊಂದು ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೇನೆ, ಅವರ ಭೂಮಿಯನ್ನು ಕಸಿದುಕೊಳ್ಳೋದಿಲ್ಲದೆ ನೀವು ಹೋರಾಟ ಮಾಡಿದಂತಹ ರೈತ ಬಾಂಧವರನ್ನು ಜೈಲಲ್ಲಿ ಇಟ್ಟಿದ್ದೀರಲ್ಲ, ಇದರ ಪಶ್ಚಾತ್ತಾಪವನ್ನು ನೀವು ಮುಂದಿನ ಚುನಾವಣೆಯಲ್ಲಿ ಅನುಭವಿಸ್ತೀರಾ. ನಮಗೆ ಗೆಲ್ಲಿಸಿ ನಿಮಗೆ ಮೆರೆಸಿದಂಥವರು ಇಳಿಸಿ ಮನೆ ಕಡೆ ಕಳಿಸುವಂಥದ್ದು ಕೂಡ ಜನರಿಗೆ ಗೊತ್ತಿದೆ. ಇವತ್ತು ನೀವು ಮಾಡ್ತಾ ಇರೋ ಪ್ರತಿ ಕೆಲಸ ಜನವಿರೋಧಿಯಾಗಿದೆ. ಮಾಡಿ, ನಾವು ರೈತರ ಜೊತೆ ಇದ್ದೀವಿ.